ಕೇರಳದಲ್ಲಿ ಸರ್ಕಾರ ರಚನೆಯಲ್ಲಿ ಕನ್ನಡಿಗನ ಕಮಾಲ್. ಕನ್ನಡಿಗ ಮಂತ್ರಿಗೆ ಕೈಕಮಾಂಡ್ ನಾಯಕರ ಹೈ ಟಾಸ್ಕ್. ಕೇರಳದಲ್ಲಿ ಯುಡಿಎಫ್ ಸರ್ಕಾರ ರಚನೆಗೆ ಈಗ ಭಾರಿ ಕಸರತ್ತು ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ ಲೀಗ್ ಮುಖಂಡರ ಜೊತೆ ಜಮೀರ್ ಸಮಾಲೋಚನೆ ನಡೆಸಿದ್ದಾರೆ. ಕನ್ನಡಿಗ ಮಂತ್ರಿಗೆ ಕೈಕಮಾಂಡ್ ನಾಯಕರು ಈಗ ಹೈ ಟಾಸ್ಕ್ ಕೊಟ್ಟಿದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೊಟ್ಟಂತ ಟಾಸ್ಕ್ ಒಂದು ರೀತಿಯದ್ದಾದರೆ, ಈಗ ಯುಡಿಎಫ್ ಅಧಿಕಾರದ ಗದ್ದುಗೆಯನ್ನು ಏರಲಿಕ್ಕೆ ಮುಂದಾಗಿರುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೊಂದು ಹೈ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು ಎಸಿಸಿ ನಿರ್ದೇಶನದಂತೆ ಮುಸ್ಲಿಂ ಲೀಗ್ ಮುಖಂಡರ ಜೊತೆ ಸಭೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಜಮೀರ್. ನೂತನ ಮುಖ್ಯಮಂತ್ರಿ ಆಯ್ಕೆ ಮಾಡೋದಕ್ಕೆ ಕ್ಯಾಲಿಕಟ್ನಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸಿಎಂ ರೇಸ್ನಲ್ಲಿ ಹಲವರ ಹೆಸರು ಕೇಳಿ ಬರ್ತಾ ಇದೆ. ಅದು ಕೆಸಿ ವೇಣುಗೋಪಾಲ್, ಶಶಿ ತರೂರ್, ಸನ್ನಿ ಜೋಸೆಫ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ವಿಡಿ ಸತೀಶನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ರೇಸ್ನಲ್ಲಿ ಸಾಕಷ್ಟು ಮಂದಿಯ ಹೆಸರಿದೆ. ಇನ್ನು ಕುನ್ನಾಲಿ ಕುಟ್ಟಿ ಸಹ ಪೈಪೋಟಿಯಲ್ಲಿದ್ದು, ಕುನ್ನಾಲಿ ಕುಟ್ಟಿ ಕೇರಳ ಕಾಂಗ್ರೆಸ್ನ ಪ್ರಮುಖ ನಾಯಕರು. ಕೇರಳದಲ್ಲಿ ಸರ್ಕಾರ ರಚನೆಯಲ್ಲಿ ಈಗ ಕನ್ನಡಿಗ ಕಮಾಲ್ ಮಾಡ್ತಾರ ಜಮೀರ್ ಅಹಮದ್ ಖಾನ್ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕೆಂದ್ರೆ ಕೇರಳ ಗೆಲುವಿನ ಎಫೆಕ್ಟ್ನಲ್ಲಿ ಆ ಯುಡಿಎಫ್ ಗೆಲುವಿಗೆ ಕಾರಣೀಭೂತರಾದಂಥವರಲ್ಲಿ ರಾಜ್ಯದ ಅದರಲ್ಲೂ ಪ್ರಮುಖವಾಗಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಕೂಡ ಒಬ್ಬರು.